ನಮಸ್ಕಾರ. ನನ್ನ ಹೆಸರು ಸುದರ್ಶನ್ ಅಂತ. ಕ್ಷೇತ್ರನಹಳ್ಳಿ ಗ್ರಾಮ, ಟೇಕಲ್ ಹೋಬಳಿ, ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್. ಶುಕ್ರವಾರ ಸಂಜೆ 5:30ಗೆ ನಾನು ಕೆಲಸದಿಂದ ಟೇಕಲ್ ಕಡೆಯಿಂದ ಬರ್ತಿರುವಾಗ ನಾನು, ಖುಷಿ, ಪ್ರಸನ್ನ ಕುಮಾರ್ ಅನ್ನೋ 3 ಜನ ಬರ್ತಾಯಿದ್ದೆ ಕೆಲಸಕ್ಕೆ ಹೋಗ್ಬಿಟ್ಟು ಬರುತ್ತಿರುವಾಗ ನಮ್ಮೂರಲ್ಲಿ ಡೇರಿ ಹತ್ರ ವಿವೇಕ್ ಎಂಬ ಹುಡುಗ ಆಟ ಆಡ್ತಾಯಿದ್ದ. ಮಕ್ಕಳ ಜೊತೆ ಆಟ ಆಡ್ತಾ ಇರುವಾಗ ಮಕ್ಕಳೆಲ್ಲ ಸೈಡ್ಗೆ ಹೋದ್ರು. ಇನ್ನು ಸೈಡ್ ಹೋಗಿಲ್ಲ, ರೋಡ್ ಸೆಂಟ್ರಲ್ಲೇ ನಿಲ್ಕೊಂಡಿದ್ದ. ನಾವು ಗಾಡಿ ನಿಲ್ಲಿಸ್ಬಿಟ್ಟು ಸೈಡ್ಗೆ ಹೋಗೋ, ಯಾರೋ ಕುತ್ಕೊಂಡು ಹೋದ್ರೆ ಯಾರೋ ಕೇಳೋರು ಮಾಡೋರು ಯಾರು ಇಲ್ಲೇನೋ, ದಾರಿ ಬಿಡೋರು ಅಂತ ಕೇಳಿದಾಗ ವಿವೇಕಮ್ಮನವನು, ಇನ್ನು ನಮ್ಮನ್ನು ಒಲಿ ಜಾತ್ನೆ ಕೇಯ, ನಿಮ್ಮನ್ನು ದಾರಿಯಲ್ಲಿ ಓಡಾಡೋಕ್ಕೆ ಬಿಟ್ಟಿರೋದು ಎಷ್ಟು, ಅದರಲ್ಲಿ ನಿಮಗೆ ಜಾಗ ಬೇರೆ ಬಿಡಬೇಕಾ? ನನ್ನ ಮಕ್ಕಳು ನಿಮ್ಮನ್ನು ಇಷ್ಟುವರೆಗೂ ಬಿಟ್ಟಿರೋದು ಎಷ್ಟು? ನನ್ನ ಮಕ್ಕಳು ನಿಮ್ಮನ್ನು ಮೊನ್ನೆನೇ ಹೊಡಿಬೇಕಾಗಿತ್ತು. ದೇವಸ್ಥಾನ ಗುಂಪುಗಳು ಕಟ್ಕೊಂಡು ದೇವಸ್ಥಾನ ಒಳಗೆ ಪ್ರವೇಶ ಮಾಡೋದು, ದೇವ್ರನ್ನೆಲ್ಲ ಮುಟ್ಟೋದು ಅಂತ ಹೇಳ್ಬಿಟ್ಟು ಹೊಡೆಯೋಕ್ಕೆ ಬಂದ ಸರ್. ಹೊಡೆದ ನಾನು ಹೋದೆ. ಆಮೇಲೆ ಅಲ್ಲಿದ್ದವರೆಲ್ಲ ಹೆಂಗಸರು, ಅವರೆಲ್ಲ ಸಂಬಂಧಿಕರು ಎಲ್ಲ ಅಲ್ಲೇ ಇದ್ದರು. ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಅವರು ರಾಮಕೃಷ್ಣಪ್ಪನ ಹೆಂಡತಿ ಬಂದ್ಬಿಟ್ಟು, ಅವನ್ನ ಬಿಡಬೇಡ, ಅವನ್ನ ಹೊಡೆಯೋ ಸಾಯಿಸೋ, ಅವನ್ನ ಗುಂಪುಗಳು ಕಟ್ಕೊಂಡು ನನ್ನ ಮಗನ ಊರನ್ನೆಲ್ಲ ಕೆಡಿಸ್ಬಿಟ್ಟು ಅವನು ಹಾಳು ಮಾಡಿಬಿಟ್ಟು, ನಾವು ಅಲ್ಲಿನೆಲ್ಲ ಗುಂಪು ಕಟ್ಕೊಂಡು ನನ್ನ ಮಗನ ದೇವಸ್ಥಾನ ಒಳಗಡೆ ಎಲ್ಲ ಹೋಗವನೆ, ದೇವ್ರನ್ನೆಲ್ಲ ಮುಟ್ಟಿ ಹಾಳು ಮಾಡಿಬಿಟ್ಟು, ದೇವ್ರನ್ನ ಎಲ್ಲ ಏನು ಇವರು ದೇವ್ರು ಮುಟ್ಟಿದ ತಕ್ಷಣ ಇವರೆಲ್ಲ ಒಲೆಯರೆಲ್ಲ ಗೌಡ್ರಾಗ್ಬಿಟ್ರ, ಈ ನನ್ನ ಮಕ್ಕಳೆಲ್ಲ ಒಳಗೆ ಸಾಯಿಸ್ರ ಇವ್ರನ್ನ ಅಂತ ಹೇಳ್ಬಿಟ್ಟು ಅಲ್ಲಿದ್ದವರೆಲ್ಲ ಗೀತಾ, ಆಮೇಲೆ ಅರುಣ ಅಂದ್ಬಿಟ್ಟು, ಆಮೇಲೆ ಅರುಣ್ ಅಂದ್ಬಿಟ್ಟು, ಮನೋಹರ್ ಅಂದ್ಬಿಟ್ಟು ಬಂದ್ಬಿಟ್ಟು ಎಲ್ಲರೂ ನಾನು ಹಿಡ್ಕೊಂಡು, ಆಮೇಲೆ ಭವಾನಿ ಅನ್ನೋ ಹುಡುಗಿ, ಲಕ್ಷ್ಮಮ್ಮ ಅನ್ನೋ ಹುಡುಗಿ ಬಂದ್ಬಿಟ್ಟು ನಾನು ಹಿಡ್ಕೊಂಡು, ಎಲ್ಲರೂ ನಾನು ಒಬ್ಬನೇ ಸರ್ ಇದ್ದಿದ್ದು. ನನ್ನ ಜೊತೆಯಲ್ಲಿ ಇವರಿಬ್ಬರು ಇದ್ದರು. ಒಬ್ಬನು ವೀಡಿಯೋ ಮಾಡ್ತಾಯಿದ್ರೆ ಅವನು ತಂದ್ಕೊಂಡು ಹೋದ್ರು. ಇನ್ನೊಬ್ಬನು ಫಸ್ಟೇ ಸ್ಟಾರ್ಟಿಂಗಲ್ಲಿ ಓಡೋಗ್ಬಿಟ್ಟು ಯಾರು ನಾನು ಕರ್ಕೊಂಬರ್ತೀನಿ ಅಂದ್ಬಿಟ್ಟು ಅವನು ಹೋದ. ಆಮೇಲೆ ನಾನು ಒಬ್ಬನೇ ಸಿಕ್ಕಾಕೊಂಡಿದ್ದು, ಎಲ್ಲ ಗುಂಪು ಕಟ್ಕೊಂಡು ಎಲ್ಲ ಅವ್ರ ಸಂಬಂಧಿಕರೆಲ್ಲ ಸರ್ ಎಲ್ಲ ಓಡ್ಬಿಟ್ರು ನನ್ನ. ಆಮೇಲೆ ಸರಿ ಅಂದ್ಬಿಟ್ಟು ನಮ್ಮ ಇವ್ರನ್ನೆಲ್ಲ ಹೋಗಿ ಕರ್ಕೊಂಬಂದ್ಮೇಲೆ ಅವ್ರು ನಮ್ಮವರೆಲ್ಲ, ನಮ್ಮ ಚಿಕ್ಕಪ್ಪ ಅವರೆಲ್ಲ ಬಂದು ನನ್ನ ಬಿಡಿಸಿ, ಆದಮೇಲೆ ಸೀನಪ್ಪ ಅನ್ನೋರು ಬಂದು ನನ್ನೆಲ್ಲ ಅವ್ರನ್ನೆಲ್ಲ ಹಿಡ್ಕೊಂಡು ನನ್ನನ್ನು ತಪ್ಪಿಸ್ಬಿಟ್ಟು, ನೀನು ಸರಿ ಆಯಿತು, ನೀನು ಹೋಗಿ ನೀನು ಹಾಸ್ಪಿಟ್ಲಿಗೆ ಹೋಗು ಅಂತೇಳ್ಬಿಟ್ಟು ನನ್ನ ಕರ್ಕೊಂಬಂದ್ರು ಸರ್. ಈ ಥರ ಎಲ್ಲ ದೌರ್ಜನ್ಯ ಮಾಡಿ, ಆಮೇಲೆ ನನ್ನ ಮೇಲೆ ಇದು ಮುಂಚೆಯಿಂದ ನನ್ನ ಮೇಲೆ ದ್ವೇಷ ಇತ್ತು ಅವ್ರಿಗೆ. ಈ ಗಣೇಶ ಹಬ್ಬದ ದಿವಸ ನಾನು ದೇವಸ್ಥಾನ ಬೋರ್ಡ್ ಹಾಕಿದ್ರು ಅಂತ ಹೇಳ್ಬಿಟ್ಟು ದೇವಸ್ಥಾನ ಪ್ರವೇಶ ಮಾಡಿದೆ. ಅವ್ರು ಹುಡುಗರೆಲ್ಲ ನಮ್ಮ ಜೊತೆಯಲ್ಲೇ ಇದ್ದವ್ರೆ, ಅವರೆಲ್ಲ ಇವಾಗ ನಾನು ಹೊಡೆದಿರೋರೆಲ್ಲ ಮುಂಚೆ ಎಲ್ಲ ನನ್ನ ಜೊತೆಯಲ್ಲಿದ್ದವ್ರು ಅವರೆಲ್ಲ. ಈ ಥರ ದೇವಸ್ಥಾನ ಪ್ರವೇಶ ಮಾಡಿದಾದಮೇಲೆ ನನ್ನ ಹತ್ರ ಮಾತಾಡೋದು ಬಿಟ್ಟರು, ನನ್ನನ್ನು ದೇಶಕ್ಕೆ ಶುರು ಮಾಡಿದ್ರು. ನಾನು ಎಲ್ಲಾದರೂ ರೋಡಲ್ಲಿ ಹೋಗ್ಬೇಕಂದ್ರೆ ಗುರಾಯಿಸೋದು, ನನ್ನ ಅಡ್ಗಟ್ಟೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ನಾನು ಸುಮಾರು ಸಲ SC/ST ಕುಂದುಕೊರತೆಗಳು ಪೊಲೀಸ್ ಸ್ಟೇಷನಲ್ಲಿ, ಮಾಸ್ತಿಯಲ್ಲಿ, ಟೇಕಲಲ್ಲಿ ಸಭೆಗಳು ಮಾಡುವಾಗ ಹೋಗಿ ನಾವು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಅವರು ಬಂದು ಏನು ಆಕ್ಷನ್ ಏನೂ ತಗೊಂಡಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಸುಮ್ಮನೆ ಇದ್ವಿ ನಾವು. ಮೊನ್ನೆ ರೀಸೆಂಟಾಗಿ 1 ತಿಂಗಳ ಹಿಂದೆ ನಮ್ಮೂರಲ್ಲಿ ದೀಪಗಳ ಕಾರ್ಯಕ್ರಮ ಮಾಡಿದರು. ಆ ಟೈಮಲ್ಲಿ ನಾವು ದೇವ್ರನ್ನ ಎತ್ಕೊಂಡ್ವಿ. ದೇವ್ರನ್ನ ಎತ್ಕೊಂಡಾಗ ಅವರು ಗೌಡ್ರ ಹುಡುಗರು ಎಲ್ಲ ಎತ್ಕೊಂಡಿದ್ರು. ನಾವು ಎತ್ಕೊಂಡ್ರಿ ದೇವ್ರನ್ನ ಮುಟ್ಬಿಟ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಹೊಟ್ಟೋದ್ರು. ಎಲ್ಲ ಅವ್ರೇನೇನು ಪೂಜೆ ಸಾಮಾನುಗಳೆಲ್ಲ ಎತ್ಕೊಂಡಿದ್ರು, ಎಲ್ಲ ಬಿಟ್ಬಿಟ್ಟು ಹೊಟ್ಟೋದ್ರು. ದೇವ್ರನ್ನೂ ಕರೆದು ಎಲ್ಲ ಬಿಟ್ಬಿಟ್ಟು ಹೊಟ್ಟೋದ್ರು. ವೀಡಿಯೋಸ್ ಎಲ್ಲ ಇದೆ, ಅದೆಲ್ಲ ಕೊಡ್ತೀನಿ ನಾನು ನಾವೆಲ್ಲ. ಆಮೇಲೆ ಸರಿ ಆಯಿತು ಅಂತೇಳ್ಬಿಟ್ಟು ಬಿಟ್ಬಿಟ್ಟು ಹೋದ್ರು. ನಾವೇ ಎಲ್ಲ ಮಾಡ್ಕೊಂಡು ಬಂದ್ರಿ. ಮೊನ್ನೆ ಗಣೇಶ ಹಬ್ಬದ ದಿವಸನೂ ದೇವ್ರ ಮೆರವಣಿಗೆ ಮಾಡ್ಕೊಂಬಂದಿದ್ರು. ಆ ದೇವ್ರ ಮೆರವಣಿಗೆ ಮಾಡ್ಕೊಂಬಂದಾಗ ನಾವು ದೇವಸ್ಥಾನ ಒಳಗಡೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ದೇವ್ರನ್ನ ಯಾರ್ಯಾರು ನಾವು ದೇವಸ್ಥಾನ ಒಳಗಡೆ ಹೋಗಿದ್ರು ಅವ್ರ ಮನೆಗಳೆಲ್ಲ ಎತ್ಕೊಂಬಂದು, ಅವ ಆನಂದ್ ಅನ್ನೋ ವ್ಯಕ್ತಿ, ದೇವ್ರ ಹತ್ರ ನೀವು ದೇವಸ್ಥಾನ ಒಳಗಡೆ ಹೋಗಿದ್ರಿ, ದೇವ್ರೇ ನಿಮ್ಮ ಮನೆ ಹತ್ರ ಬಂದುಬಿಟ್ಟಿದ್ರಿ, ನೀವು ಕ್ಷಮೆ ಕೇಳಬೇಕು, ದೇವ್ರನ್ನ ಬಂದು ಕಾಲಕ್ಕೆ ಬೀಳ್ರಿ ಅಂತೆಲ್ಲ ಕೇಳ್ಕೊಂಡ. ಆದರೆ ನಾವು ಯಾವುದೂ ಕ್ಷಮೆ ಕೇಳಿಲ್ಲ, ನಾವೇನು ಮಾಡಿಲ್ಲ. ನಾವು ದೇವರೆಲ್ಲ ಬಂದಿರೋದು, ಇವರೇ ಎತ್ಕೊಂಬಂದಿದ್ದು, ಅದು ದೇವ್ರು ನಮ್ಮ ಮನೆಗಳ ಹತ್ರ. ನಾನು ಹೋಗ್ಬಿಟ್ಟು ಇವರೆಲ್ಲ ದೇವರೆಲ್ಲ ಬಂದಿರೋದು, ಇವರೇ ಎತ್ಕೊಂಬಂದಿರೋ ಜನ ಅಂತ ಹೇಳ್ಬಿಟ್ಟು ನಾನು ಹೋಗಿ ಅಲ್ಲಿ ದೇವ್ರನ್ನ ಎತ್ಕೊಂಡು, ನಾನೇ ಹೋಗಿ ದೇವ್ರನ್ನ ಎತ್ಕೊಂಡು ನಾವೆಲ್ಲ ಹೋಗಿ ಕೇಳಿದ್ವಿ. ನಾವು ಎತ್ಕೊಂಡು ಕೇಳಿದಾಗ ದೇವರು ಯಾವ ಕಡೆನೂ ತಿರುಗಲಿಲ್ಲ, ಏನೂ ಆಕ್ಷೇಪಣೆ ಮಾಡಲಿಲ್ಲ ದೇವರು. ಅದ್ರ ಮುಂಚೆ ಅವರೆಲ್ಲ ಎತ್ಕೊಂಬಂದು ನಮ್ಮ ಮನೆಗಳ ಹತ್ರ ಎತ್ಕೊಂಬಂದು, ದೇವರೇ ನಿಮ್ಮ ಮನೆಗಳ ಹತ್ರ ಬಂದಿದೆ ಅಂದ್ಬಿಟ್ಟು ದೇವ್ರನ್ನ ಸುತ್ತುಗ್ಲಿಕ್ಸೋದು, ಈ ಥರ ಕ್ಷಮೆ ಕೇಳಬೇಕು ನೀವು ದೇವ್ರನ್ನ ಅಂತ ಹೇಳಬೇಕು ಅಂತ ಈ ಥರ ಎಲ್ಲ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು ಸರ್. ಇಷ್ಟಾಗಿದೆ. ಇದಕ್ಕೆ ನಮ್ಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಶಾಸಕರು ಇನ್ನೂ ಕಣ್ಣು ಮುಚ್ಕೊಂಡು ಇದ್ದಾರೆ. ಅವ್ರ ಕಣ್ಣು ತೆರೆದು ನಮ್ಮ ಕಷ್ಟ